ಏನಾದರೂ ಸಮಾಜಕ್ಕೆ ಸೇವೆ ತನ್ನು ಮಾಡಬೇಕು. ಮಾಡಪ್ಪ, ಬಹಳ ಸಂತೋಷ ಕಣಯ್ಯ. PS ಮೂರ್ತಿ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ. ಖಂಡಿತವಾಗ್ಲೂ ಮಾಡು. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ನಮಸ್ತೆ ಗುರುಜಿ, ಮಂಜು BR. ಆದರೆ ಸಂಸಾರದ ಜಂಜಾಟದಲ್ಲಿ ಏನೂ ಮಾಡೋಕ್ಕೆ ಆಗ್ತಿಲ್ಲ. ಮೊದಲು ಗಂಡ ಹೆಂಡತಿ ನೀನೇನಾದ್ರೂ ಮದುವೆ ಆಗಿ ಮಕ್ಕಳಿದ್ರೆ ಮಕ್ಕಳು ನೋಡ್ಕಳೆಯ. ನಮ್ ತಿಕಾನೇ ನಾವು ತೊಳ್ಕೊಳಕ್ ಪುರ್ಸತ್ತಿಲ್ಲ, ಬೇರೆಯವ್ರ ತಿಕ ಯಾಕೆ ತೊಳೆಯಕ್ಕೆ? ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ಒಂದಷ್ಟು ಅದಕ್ಕೆ ನಿಯಮಗಳಿದಾವೆ. ಅದನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಮಾಡಬೇಕು. ಸಂಸಾರ ಜಂಜಾಟ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾರಂತ. ಏನೋ ಸಂಸಾರ ಇಲ್ಲ, ಅಥವಾ ಏನೋ ಒಂದು ತಿಂಗಳಿಗೆ 1 ಲಕ್ಷ 2 ಲಕ್ಷ ಬಾಡಿಗೆ ಬರ್ತಾ ಇದೆ, ಅದಕ್ಕೆ ಬೇಕಾದ್ರೆ ಏನೋ ಮಾಡ್ಬೋದು. ಏನೋ ಬಿಸ್ನೆಸ್ ಇದೆ, ಯಾರೋ ನೋಡ್ಕೊಳ್ತಾರೆ, ಒಂದಷ್ಟು ಆದಾಯ ಬರ್ತಾ ಇದೆ. ಸಂಸಾರದ ಜಂಜಾಟದಲ್ಲಿ ಇಟ್ಕೊಂಡು ಸಮಾಜ ಸೇವೆ ಮಾಡಿ ಏನ್ ಪುಣ್ಯ ಕಟ್ಕತ್ತೆ? ಅದರಿಂದ ಏನು ಉಪಯೋಗ ಬಂತು? ಮೊದಲು ಯಾರಾದ್ರೂ ಏನಾದ್ರೂ ಮಾಡಂಗಿದ್ರೆ ಅದರ ಪರಿಪೂರ್ಣವಾದ ವಿವರಗಳನ್ನ ತಿಳ್ಕೊಳ್ಬೇಕು. ನಾನು ಕೋರ್ಸ್ ಮೆಟೀರಿಯಲ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ. ಯಾವುದೇ ಒಂದು ವಿಷಯವನ್ನ ನೀವು 360 ಡಿಗ್ರಿ ತಿಳ್ಕೊಳ್ಳೋದು ಹೇಗೆ, ಗ್ರಹಿಸೋದು ಹೇಗೆ ಅಂತಂದ್ರೆ ಅದರ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ ಇದೆಲ್ಲ ನೀವು ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಅದ್ರ ಬಗ್ಗೆ ಗೊತ್ತು. ಏನೋ ಮಾಡಕ್ ಆಸೆ ಇದೆಯಂತೆ, ಮಾಡಕ್ಕಾಗ್ತದೆ. ಸಂಸಾರದ ಜಂಜಾಟ ಅಂತ ಸಂಸಾರದ ಜಂಜಾಟ ಇಟ್ಕೊಂಡು ಸಮಾಜ ಸೇವೆ ಮಾಡಿ ಏನ್ ಬಂತು ನಿನಗೆ ಭಾಗ್ಯ? ನಯಾ ಪೈಸೆ ಉಪಯೋಗ ಇಲ್ಲ. ಬಾ, ನನ್ನ ಹತ್ರ ಬಂದು ಭೇಟಿ ಮಾಡು. ನಿನ್ನ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕು. ಮೊದಲು ಮನುಷ್ಯ ಮಾಡೋ ಅಂತ ಕೆಲಸಗಳನ್ನ ಮಾಡೋದು ಬಿಟ್ಬಿಟ್ಟು ಏನೇನೋ ಮಾಡ್ಕೊಂಡು ಜೀವನವನ್ನ ಕಳೆದು ಬಿಡ್ತಾನೆ, ಸತ್ಯ ಹೋಗ್ಬಿಡ್ತಾನೆ. ಕೊನೆಗೊಂದು ದಿವಸ ಏನನ್ನ ಮಾಡ್ಬೇಕು ಅದನ್ನ ಮಾಡಲ್ಲ, ಮಾಡದೇ ಇರೋದನ್ನೆಲ್ಲ ಮಾಡಕ್ ಹೋಗ್ತಾನೆ. ಅವನ್ ಯಾರೋ ಇವತ್ತು ಬಂದಿಲ್ಲ, ಬರ್ತಾನೆ ಮಧು ಅಂತ. ಸೊ ಮಧು ಅಲ್ಲ, ಅಭಿಷೇಕ್. ಗುರುಗಳು ನೋಡ್ಕೊಂಡು ಹಿಮಾಲಯಕ್ಕೆ ಹೋಗಿ ಬಂದವನೇ. ಹೋಗ್ಬೇಡ, ಬಾರಲೇ, ಬಂದು ನನ್ನನ್ನು ಮೀಟ್ ಮಾಡೋ, ಆಮೇಲೆ ಹೋಗುವಂತೆ ಅಂತ ಹೇಳಿದ್ರು ಖರ್ಚು ಮಾಡ್ಕೊಂಡು ದುಡ್ಡು ಹಿಮಾಲಯಕ್ಕೆ ಹೋಗಿ ಬಂದವನೇ. ಪುಟ್ಕೋಸಿ ಏನು ಸಿಗ್ಲಿಲ್ಲ ಅಲ್ಲಿ. ವಾಪಸ್ ಬಂದ ಮೇಲೂ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಅಂದ್ರೆ ಮನುಷ್ಯ ಏನನ್ನ ಮಾಡ್ಬೇಕು ಅದಕ್ಕೆ ಯಾರು ಮಾಡೋದಕ್ಕೆ ಮನ್ಸು ಬರಲ್ಲ. 100ಕ್ಕೆ 90% ಅಷ್ಟು ಜನ ಅವನಿಗೆ ಏನು ಬಂತು, ಹೆಂಗೆ ಏನು ಬುದ್ಧಿ ಇದೆ, ಜ್ಞಾನ ಇದೆ, ಅದನ್ನೇ ಅವನು ಮಾಡ್ತಾನೆ ಹೊರತು ಸರಿಯಾಗಿರೋ ಹಾದಿಯನ್ನ ಸರಿಯಾಗಿ ನಾವು ಕೆಲಸಗಳನ್ನ ಮಾಡಿದ್ರೆ ಆ ಮೇಲ್ ಹಂತವನ್ನ ತಲುಪ್ತೀರಿ ಅನ್ನೋದು ಗೊತ್ತಿಲ್ದಿರ ಏನೇನೋ ವಿಚಿತ್ರವಾಗೆಲ್ಲ ಅನ್ಕೊಂಡ್ಬಿಡೋದು, ವಿಚಿತ್ರವಾಗೆಲ್ಲ ಮಾಡ್ಕೊಂಡ್ಬಿಡೋದು. ನೀನ್ ಕೇಳಿರೋ ಪ್ರಶ್ನೆ ಹೆಂಗಿದೆ ಅಂದ್ರೆ, ಸಮಾಜ ಸೇವೆ ಮಾಡಕ್ಕೆ ಇಷ್ಟ ಅಂತೆ, ಆದ್ರೆ ಸಂಸಾರದ ಜಂಜಾಟ ಅಂತ. ನೀನ್ ಕೇಳಿರೋ ಪ್ರಶ್ನೆಗೆ ನೀನ್ ತಪ್ಪು ತಿಳ್ಕೊ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನನಗೊಂದು ಮದುವೆ ಇದೆ, ಮಕ್ಕಳಿದೆ, ನಾನು ಇನ್ನೊಬ್ಳು ಹುಡುಗಿನ ನೋಡ್ಬೇಕು, ಇನ್ನೊಬ್ಳು ಹೆಂಡತಿ ಬೇಕು ಗುರುಜಿ ಅಂದಂಗ ಆಯ್ತು ನಿನ್ ಪ್ರಶ್ನೆ. ಫಸ್ಟ್ ಒಂದು ಹೆಂಡತಿನ ಸಾಕಯ್ಯ, ಅವಳನ್ನ ಚೆನ್ನಾಗಿ ನೋಡ್ಕೊಳಯ್ಯ, ಮಕ್ಕಳನ್ನ ಚೆನ್ನಾಗಿ ಓದ್ಸ, ಆಮೇಲೆ ಬೇಕಾದ್ರೆ ಇನ್ನೊಂದು ಹೆಂಡತಿನ ಕಟ್ಕೊಳ್ಳುವಂತೆ. ಹೆಂಡತಿ ಮಕ್ಕಳಿಗೆ ಪರ್ಮಿಷನ್ ಕೇಳು, ಆಯ್ತು ಇನ್ನೊಂದು ಮದುವೆ ಆಗಿ ಅಂದ್ರೆ ಆಗು. ಅದು ಬಿಟ್ಬಿಟ್ಟು ನನ್ನನ್ನು ಕೇಳೋದ್ರಲ್ಲಿ ಏನು ಅರ್ಥ ಇದೆ? ಸೊ ನೀನು ಹಂಗೆ ಮಾಡ್ತಾ ಇರೋದು. ಹೆಂಡತಿ ಮಕ್ಕಳಿದ್ದಾರೆ, ಇನ್ನೊಂದು ಮದುವೆ ಆಗಲ್ಲ ಅಂತ ಕೇಳ್ತಾ ಇದ್ದೆ. ಮೊದಲು ಸಂಸಾರದ ಜಂಜಾಟಗಳನ್ನ ಅದನ್ನೆಲ್ಲ ಮುಗಿಸಿ ಆಮೇಲೆ ಮಾಡೋ ಅಂತ ಕೆಲಸ ಆಗಲ್ಲ. ಆದ್ರಿಂದ ಅದನ್ನೆಲ್ಲ ಮಾಡೋ ಅವಶ್ಯಕತೆ